ನಾನು ಕಾಮನ್ ಆಗಿ ನೋಡ್ತಾ ಇದ್ದೀನಿ. ನೀನೇ ಯಾಕೋ ದಿಗಿಲ್ ಬಿದ್ದವ್ ನಂಗೆ ಕಾಣ್ತಾ ಇದೀಯಾ? ನಾನ್ ದಿಗಿಲ್ ಬೀಳಲ್ವೋ, ಬೀಳಿಸ್ತೀನಿ. ಎಲ್ಲಿ ನಿಮ್ ಗುರು? ಹೇಳಲ್ಲ. ತೆಗೆದು ಬಿಟ್ರೆ ನೀನೇ ಬಾಯ್ ಬಿಡ್ತೀಯ. ಅವೆರಡು ಕೊಟ್ಬೇಕಾದ್ರೆ ಜನ ಫ್ರೀ ಆಗ್ತಾರೆ. ಅದನ್ನ ತಗೊಂಡು ಅದನ್ನ ವೋಟ್ ಹಾಕೋಕೆ ಯಾಕೆ ಆಗ್ತಾ ಇಲ್ಲ? ಅದ್ರ ಬದಲಾವಣೆ ಶಿಕ್ಷಣ, ಆರೋಗ್ಯ. ಅಲ್ಲ ಈ ಸಲ ಪಂಚರತ್ನ ಒಂದ್ ನಿಮಿಷ ಪ್ರಾಮಿಸ್ ಅದು ಪಂಚರತ್ನ ಯಾತ್ರೆ ನಾವು ಅಧಿಕಾರಕ್ಕೆ ಬಂದ್ರೆ ಕೊಡ್ತೀವಿ ಗೊತ್ತಾ? ಅದು ನಿಮ್ಮಂತ ಅಂದ್ರೆ ನಿಮ್ ತಿಳುವಳಿಕೆ ಇರುವಂತವ್ರು ಅದನ್ನ ಯಾಕೆ ನಾವು ಇದನ್ನ ಮಾಡ್ತಾ ಇಲ್ಲ? ಅಲ್ಲ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳ್ಬಿಡಿ. ಹೇಗೆ ಅಲ್ಲ ಏನು ಕೊಡಲ್ಲ ಸರ್. ಫ್ರೀಯಾಗಿ ಕೊಡ್ತಾರೆ. ಫ್ರೀಯಾಗಿ ಫ್ರೀ ಈಗ ಬಿಡೋದೇ ಇಲ್ಲ ಅಂತೀರಿ ನೀವು. ಸರ್ ಇದೊಂದು ಮಾತಾಡ್ತೀನಿ, ಒಂದು ಜೋಕ್ ಇದೆ ಸರ್, ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ, ಒಂದು ತಮಾಷೆಗೆ. ಯಾಕಂದ್ರೆ ಎಲ್ಲ ಸೀರಿಯಸ್ ನೋಡ್ತೀಯಾರ. ಅದಕ್ಕೆ ಇಬ್ರು ಬಂದ್ರಂತೆ, ಒಂದು ಇದೇ ತರ ಒಂದಷ್ಟು ಜನ ಒಂದು ಪ್ಲೈನ್ ಅಲ್ಲಿ ಟ್ರಾವೆಲ್ ಮಾಡಬೇಕು ನೀವೆಲ್ಲ. ನಾನೊಬ್ಬ ಬಂದೆ, ಇವರೊಬ್ರು ಬಂದ್ರು. ಓಕೆನಾ? ನಾನು ಬಂದು ನೋಡಿ, ನಾನು ಈ ಪ್ಲೈನ್ ಪೈಲಟ್ಟು, ನಾನು ಈ ಥರ ಎಲ್ಲ ಕ್ವಾಲಿಫಿಕೇಷನ್ ಇದೆ, ನಾನು ಇಷ್ಟು ಮೈಲ್ಸ್ ಓಡಿಸಿದ್ದೀನಿ ಪ್ಲೈನ್ನ, ನಾನು ಇಂಟರ್ನ್ಯಾಷನಲ್ ಫ್ಲೈ ಮಾಡಿದ್ದೀನಿ, ನನ್ನ ಜೊತೆ ಬರ್ತೀರಾ ಅಂತ. ಅಜಿತ್ ಅವ್ರು ಬಂದ್ರಂತೆ, ನಿಮ್ಮನ್ನೆಲ್ಲ ನಾನು ಹಾರಿಸ್ತೀನಿ, ನಿಮ್ಮನ್ನೆಲ್ಲ ಬಿಸ್ನೆಸ್ ಕ್ಲಾಸಲ್ಲಿ ಕೂರಿಸ್ತೀನಿ, ಯಾರಿಗೆ ಓಟ್ ಹಾಕ್ತೀರಾ ಅಂದರೆ ಎಲ್ಲ ಇವ್ರಿಗೆ ಹಾಕ್ಬಿಟ್ರು, ಬಿಸ್ನೆಸ್ ಕ್ಲಾಸಲ್ಲಿ ಕೂರಿಸ್ಬಿಡ್ತಾರೆ ಅಂತ. ನಾನು ಇಷ್ಟೆಲ್ಲ ಸರ್ಟಿಫಿಕೇಟ್ ತೋರಿಸ್ತೀನಿ, ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಪ್ಲೇನ್ ಹಾರಿಸಕ್ಕೆ ಇವ್ರದ್ದು ಎಕ್ಸ್ಪೀರಿಯನ್ಸೇ ಕೇಳಿಲ್ಲ, ಬಿಸ್ನೆಸ್ ಕ್ಲಾಸ್ ಕರ್ಕೊಂಡು ಹೋಗ್ತಾನೆ ನೀನು ಅಂತ ತಗೊಂಡೋಗಿ ಕೆಳಗೆ ಹಾಕ್ಬಿಟ್ಟ ಫ್ಲೈಟ್ನ. ಏನು ಎಲ್ಲ ನಿನ್ಗೆ ಬಿಟ್ಟಿದ್ದೀನಿ. ಇವ್ರಿಗೂ ಬಡ್ಜೆಟ್ ಒಂದು PPT ಪ್ರೆಸೆಂಟೇಷನ್ ಮಾಡಿದಾರ ಸರ್ ಯಾರ? ಯಾಕೆ ಮಾಡಿಲ್ಲ ನಾನು ಕೇಳ್ತಾ ಇರೋದು. ಕೇಳಿ ಸರ್, ನನ್ನ ಪ್ರಕಾರ ವಿಧಾನಸೌಧದಲ್ಲಿ ಒಂದು ದೊಡ್ಡ LED ಸ್ಕ್ರೀನ್ ಹಾಕ್ಬಿಟ್ಟು ಲಾಸ್ಟ್ ಇಯರ್ ಬಡ್ಜೆಟ್ 30,000 ಕೋಟಿ ಎಜುಕೇಶನ್ಗೆ ಆಗಿದೆ ನೋಡಿ, ಈ ಸ್ಕೂಲ್ ಹಿಂಗಾಗಿದೆ ನೋಡಿ, ಈ ಟಾಯ್ಲೆಟ್ ಹಿಂಗಾಗಿದೆ ನೋಡಿ, ಇದು ಹಿಂಗಾಗಿದೆ, ಈ ರೋಡ್ಗಳು ಇಷ್ಟಾಗಿದೆ, ಇಷ್ಟು ಖರ್ಚಾಗಿದೆ, ಇಷ್ಟಾಗಿದೆ, ನೆಕ್ಸ್ಟ್ ಬಡ್ಜೆಟ್ ನಮ್ಮ ಕಲ್ಪನೆ ಈ ತರ ಇದೆ ಮಾಡಬಹುದಲ್ವಾ ಸರ್? ಮಾಡಬಹುದು, 100% ಮಾಡಬಹುದು. ಯಾಕೆ ಮಾಡ್ತಾ ಇಲ್ಲ? ಒಂದೇ ಒಂದು ಹೇಳ್ತೀನಿ ಸರ್, ಒಂದೇ ಒಂದು ಕೇಳ್ತೀನಿ ಸರ್ ನಿಮ್ಮನ್ನ. ಓಕೆನಾ? ಇಷ್ಟೆಲ್ಲ ಮಾಡ್ತಿರಲ್ಲ ಸರ್, ಎಲೆಕ್ಷನ್ಗೆ ಇದೆಲ್ಲ ಏನೋ ಪ್ರಚಾರಕ್ಕೆ ಹಣ ಖರ್ಚಾಗತ್ತಲ್ವಾ ಸರ್? ಹೌದು ಸರ್. ಆಗುತ್ತಲ್ವಾ ಸರ್? ಎಲ್ಲಿಂದ ಬರ್ತಿದೆ ಸರ್ ಅದು? ಅದು ಇಂಡಿಯನ್ಸ್ ಅಂದ್ರೆ ಹೊಡಿರಿ ಚಪ್ಪಾಳೆ. ಬಿಸ್ನೆಸ್ ಮಾಡ್ಕೊಂಡಿದ್ರು ಅಂತ ಹೇಳ್ತಿದ್ರಲ್ಲ, ಅದೇ ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ. ಅದನ್ನ ಜನ ಯಾರು ಮಾಡ್ಕೊಂಡಿರೋದು? ರಾಜಕಾರಣಿಗಳು. ಯಾರು? ನೀವು ಯಾರು? ಜನನೇ, ನಾವೇ ಮಾಡಿರೋದು ಅದನ್ನ. ಈಗ ಯಾರು ಚೇಂಜ್ ಆಗ್ಬೇಕಾಗಿರೋದು? ಹೊಡಿರಿ ಚಪ್ಪಾಳೆ, ಹೊಡಿರಿ. ಆಸ್ಪತ್ರೆ ಟಾಟಾ ವೋಟ್ ಬಾ. ಪ್ರಜಾಕೀಯವನ್ನ ರಾಜಕೀಯ ಪಕ್ಷವಾಗಿ ಬೆಳೆಸೋದ್ರಲ್ಲಿ ಉಪೇಂದ್ರ ಅವರಿಗೂ ಆಸಕ್ತಿ ಇಲ್ಲ. ಮಿನಿಸ್ಟರ್ ಆಗಬೇಕು ಅಂತ ಯಾರು ನಾವು ಆಸೆ ಪಟ್ಟವ್ರ ಅಲ್ಲ. ಪ್ರಜಾಕೀಯದ ಬಗ್ಗೆ ಉಪೇಂದ್ರ ಅಭಿಮಾನಿಗಳ ನಿರೀಕ್ಷೆ ಹುಸಿಯಾಗಿದೆ. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ, ಗೊತ್ತಿಲ್ಲ. ಪ್ರಜಾಕೀಯವನ್ನ ರಾಜಕೀಯ ಪಕ್ಷವಾಗಿ ಬೆಳೆಸೋದ್ರಲ್ಲಿ ಉಪೇಂದ್ರ ಅವರಿಗೂ ಆಸಕ್ತಿ ಇಲ್ಲ. ಚರ್ಚೆನೇ ಆಗಿಲ್ಲ ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ವೋಟ್ ಬತ್ತೀಯಾ? ಟಾಟಾ ವೋಟ್ ಬಾ.